of the morning star. Hear the Father of lights as he's singing over us. The waves are crashing while the world spins. The heavens crying out who he is. So in the second week of fasting prayer, Joyce and I spoke about very sensitive matters of a daily Christian life, which are very, very important and which we miss in our regular basis. So it was very impactful and we could learn so many things which were very correcting our lives and which made an impact in our lives to pray more, to be Christ-like in our daily life. So in this second week, God really spoke to me in various aspects which I was wondering what to do and how to do. So God really spoke through Joyce and Anna, and He has given me so many advices which has helped in my spiritual life. Thank you. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಸಭೆಯಲ್ಲಿ 21 ದಿನ ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. ಅದರಲ್ಲಿ ವಿಶೇಷವಾಗಿ ಜಾಯ್ಸನ್ ಪಾಸ್ಟರ್ ಬಂದು ಒಂದು ವಾರ ನಮಗೆ ವಾಕ್ಯದ ಭಾಗನ ಹಂಚ್ಕೊಳ್ತಾ ಇದ್ರು. ವಿಶೇಷವಾಗಿ ಅವರು ಕೊಟ್ಟ ವಾಕ್ಯದ ಭಾಗದಲ್ಲಿ ನಾವೇನಂತಂದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೋಬೇಕು ಅನ್ನೋದನ್ನ ನಾವು ಕಲ್ತು, ಆಮೇಲೆ ಏನಂತಂದ್ರೆ ನಮ್ಮ ನಾಲಿಗೆಯನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳುವವರಾಗಿರ್ಬೇಕು. ನಮ್ಮ ನಾಲಿಗೆಯಿಂದ ನಾವು ಯಾವುದೇ ಶಾಪದ ಮಾತುಗಳನ್ನ ಹಾಕಬಾರ್ದು. ಆ ನಾಲಿಗೆ ಕುರಿತು ತುಂಬಾ ಚೆನ್ನಾಗಿ ಪ್ರಸಂಗ ಮಾಡಿದ್ರು. ಅದರಿಂದ ಏನಂತಂದ್ರೆ ನಮ್ಮ ತಾಯಿ ನನ್ನ ತಮ್ಮಂದಿರಿಗೆ ಈ ರೀತಿಯಾಗಿ ಅವ್ರ ಮದುವೆನೇ ಆಗಲ್ಲ ಅಂತ ಶಾಪ ಹಾಕಿದ್ರು. ಪಾಸ್ಟರ್ ಹೇಳುವಾಗ ನನಗೆ ಅದು ನೆನಪಾಗಿ ನಾನು ಅವ್ರ ಒಪ್ಪಿಸ್ಕೊಟ್ಟು ನಮ್ಮ ತಾಯಿನ ಕರ್ಕೊಂಡು ಬಂದು ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದ್ಮೇಲೆ ದೇವರು ಅವ್ರಿಗೆ ಮದುವೆ ವಿಷಯದಲ್ಲಿ ಬಾಗಿಲನ್ನ ತೆರೆದವ್ರೆ. ಆಮೇಲೆ ಏನಂದ್ರೆ ಕ್ಷಮಿಸುವಂತ ಗುಣ ಇರಬೇಕು. ಕ್ಷಮಿಸುವಂತದ್ದೇ ಅದು ದೊಡ್ಡ ಸೇವೆಯಾಗಿ ಐತೆ. ನಾವು ಯಾವಾಗ್ಲೂ ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ಆ ಪ್ರಾರ್ಥನೆ ಎಂಬ ಬಲಿಪೀಠವನ್ನು ನಾವು ಕಟ್ಟಿರುವವರಾಗಿ ಇರಬೇಕು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ. ನಮ್ಮ ಸಭೆಯಲ್ಲಿ ಕಳೆದ ದಿನ 21 ದಿನದ ಉಪವಾಸ ಪ್ರಾರ್ಥನೆಗಳು ನಡೀತಾ ಇತ್ತು. ಆವಾಗ ಜೈಸನ್ ಪಾಸ್ಟರ್ ನಮ್ಗೆ ಒಂದು ವಾರ ವಾಕ್ಯದಲ್ಲಿ ನಮ್ಮನ್ನ ಬಲವಾಗಿ ನಡೆಸಿದ್ದಾರೆ. ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರ ಮಾಡ್ತೀನಿ. ನಾವು ಅವ್ರ ಮುಖಾಂತರ ಏನೆಲ್ಲ ವಾಕ್ಯಗಳನ್ನ ಕೇಳಿದ್ವಿ ಅಂದ್ರೆ, ನಾವು ಭಯ ಪಡಬಾರ್ದು, ಒಬ್ಬರ ಮೇಲೆ ದ್ವೇಷ ಕಟ್ಕೋಬಾರ್ದು, ಯಾರ ಮೇಲೆಯೂ ಕೂಡ ಯಾವುದೇ ರೀತಿಯಾದ ಒಂದು ಹೊಟ್ಟೆ ಕಿಚ್ಚಿನ ಕಾರ್ಯಗಳಿರಬಾರ್ದು. ಈ ರೀತಿಯಾಗಿ ಅನೇಕ ವಾಕ್ಯಗಳನ್ನ ಅವ್ರ ಮುಖಾಂತರವಾಗಿ ನಾವು ತಿಳ್ಕೊಂಡಿದೀವಿ. ಹೇಳ್ಬೇಕು ಅಂದ್ರೆ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಎಷ್ಟೋ ಆಶೀರ್ವಾದವಾಗಿದೆ. ಎಷ್ಟೋ ನಾವು ಕಲ್ತಿದ್ದೀವಿ ಅವರಿಂದ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದೇ ರೀತಿಯಾಗಿ ಅವರು ಆರೋಗ್ಯದ ಬಗ್ಗೆ ಕೂಡ ಹೇಳ್ತಾ ಇದ್ರು. ನಮ್ಮಲ್ಲಿ ಈ ರೀತಿಯಾದ ಒಂದು ಕಹಿಯಾದ ಕಾರ್ಯಗಳಿರುವಾಗ, ಹೊಟ್ಟೆ ಕಿಚ್ಚಿನ ಕಾರ್ಯಗಳಿರುವಾಗ, ನಮ್ಮಲ್ಲಿ ಅನೇಕ ವ್ಯಾಧಿಗಳು, ಅನೇಕ ಕಾರ್ಯಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳುವಾಗ ಅದನ್ನ ನನಗೆ ಸ್ವಲ್ಪ ಬ್ಯಾಕ್ ನೆಕ್ ಪೇನ್ ಇತ್ತು. ಆವಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಯಾರ ಮೇಲಾದ್ರೂ ನನ್ಗೆ ಗೊತ್ತಿಲ್ಲದೆ ಏನಾದ್ರೂ ಕೋಪ ಮಾಡ್ಕೊಂಡಾಗಿರೋದಾಗ್ಲಿ, ದ್ವೇಷ ಕಟ್ಕೊಂಡಿರೋದಾಗ್ಲಿ ಏನಾದ್ರೂ ಇದ್ರೆ ನನ್ನ ಕ್ಷಮಿಸಪ್ಪ, ನನಗೆ ಈ ವಾಕ್ಯದ ಮುಖಾಂತರ ನನಗೆ ಬಲ ಕೊಡು ಅಂತ ಕೇಳುವಾಗ ದೇವರು ಒಂದು ಪರಿಪೂರ್ಣವಾದ ಆರೋಗ್ಯವನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗ್ಲಿ. ಈ ವಾರವೆಲ್ಲ ಅವರು ನಮ್ಮ ಸಂಗಡ ಇದ್ದು ಸರಿಯ ಒಂದು ಮಹಿಮೆಯಾದ ಒಂದು ವಾಕ್ಯಗಳನ್ನ ಕೊಟ್ಟು ನಡೆಸಿದ್ದಾರೆ. ಕುಟುಂಬಗಳಲ್ಲಿ ಯಜ್ಞವೇದಿಗಳನ್ನ ಕಟ್ಕೋಬೇಕು ಅಂತ ನಾವು ತಿಳ್ಕೊಂಡಿದೀವಿ. ಅದೇ ರೀತಿಯಾಗಿ ಅವರು ನಮ್ಮ ಸಂಗಡ ಬಂದು ಈ ರೀತಿಯಾದ ಒಂದು ವಾಕ್ಯಗಳನ್ನು ಹಂಚ್ಕೊಳ್ಳೋಕೆ ಅವರು ಸಹಾಯ ಮಾಡಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದಕ್ಕೆ ಸಹಾಯ ಮಾಡಿಕೊಟ್ಟ ಆತ್ಮಿಕ ತಂದೆ ತಾಯಿಗಳನ್ನು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ.